ರೂಪಾಯಿ ಮೌಲ್ಯ ಕಡಿಮೆ ಆಗ್ತಿರೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ. ಈಗ ಒಂದು ವಸ್ತುಗೆ ಬೆಲೆ ಬರಬೇಕು ಅಂತಂದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರಬೇಕು, ಸಪ್ಲೈ ಫೈನೈಟ್ ಆಗಿರ್ಬೇಕು, ರೈಟ್? ಆಗ ಮಾತ್ರ ಆ ಒಂದು ವಸ್ತುಗೆ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಈಗ ರಿಯಲ್ ಎಸ್ಟೇಟ್ ಫೈನೈಟ್ ಆಗಿದೆ ಒಂದು ಜಾಗದಲ್ಲಿ, ಎಲ್ಲರಿಗೂ ಬೇಕು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಈಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ. ಹಣ ತನ್ನ ಮೌಲ್ಯವನ್ನು ಕಾಪಾಡ್ಕೊಳ್ತಾ ಇಲ್ಲ, ಆಗ ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಬಟ್ ಈ ಪೇಪರ್ ಕರೆನ್ಸಿ ಇದೆಯಲ್ಲ, ಇಂಡಿಯನ್ ರುಪಿ, ಡಿಮ್ಯಾಂಡ್ ಎಲ್ಲಿದೆ? ನಮ್ಮ ದೇಶದಲ್ಲಿ ಮಾತ್ರ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ನಾವು ಅನಿವಾರ್ಯವಾಗಿ ಅದನ್ನು ಬಳಕೆ ಮಾಡಲೇಬೇಕಾದಂತಹ ಕಾನೂನು ಈ ವ್ಯವಸ್ಥೆ ಕೊಟ್ಟಿದೆ. ಅರೆ ಅಮೆರಿಕದವ್ರಿಗೆ ರೂಪಾಯಿ ಬೇಕಾಗಿಲ್ಲ, ರಷ್ಯಾದವ್ರಿಗೆ ಬೇಕಾಗಿಲ್ಲ, ಚೈನಾದವ್ರಿಗೆ ಬೇಕಾಗಿಲ್ಲ. ಯಾವ ದೇಶದವರು ಕೂಡ ನಮ್ಮ ದೇಶದ ಕರೆನ್ಸಿನ ಕನ್ವರ್ಟ್ ಮಾಡಿ ನಂಗೆ ರೂಪಾಯಿಲಿ ಬಳಕೆ ಮಾಡ್ತೀನಿ ಅಂತ ಹೇಳೋರ ಸಂಖ್ಯೆ ಎಷ್ಟಿದೆ? ವಿಯೆಟ್ನಾಂ ಏನೋ ಬಳಕೆ ಮಾಡ್ಬೋದೇನೋ, ಬಟ್ ಅವ್ರಿಗೂ ಕೂಡ ಈಗ ಸ್ಟೇಬಲ್ ಕಾಯಿನ್ ಸಿಗ್ತಾ ಇದೆ, USDT ಮತ್ತು USDC ಸಿಗ್ತಾ ಇದೆ. ಹಾಗಾಗಿ ಜಾಗತಿಕವಾಗಿ ರೂಪಾಯಿಗೆ ಡಿಮ್ಯಾಂಡ್ ಇಲ್ಲ. ಇನ್ನೊಂದ್ ಕಡೆ ಸಪ್ಲೈ ನೋಡೋದಾದ್ರೆ ನಮ್ಮ ವ್ಯವಸ್ಥೆ ಸಪ್ಲೈನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆಯಲ್ಲ. ಕೋವಿಡ್ ನಂತರ ಅತಿ ಹೆಚ್ಚು ಹಣವನ್ನ ಈ ವ್ಯವಸ್ಥೆ ಪ್ರಿಂಟ್ ಮಾಡಿದೆ. ಪ್ರತಿ ವರ್ಷ ನಮ್ಮ ಸರ್ಕಾರ ಡೆಫಿಸಿಟ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಾಲದ ಆಧಾರದ ಮೇಲೆ ಈ ಒಂದು ಪೇಪರ್ ಕರೆನ್ಸಿ ವೈ ದ ಪ್ರೊಸೆಸ್ ಆಫ್ ಲೆಂಡಿಂಗ್ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. ಒಂದ್ ಕಡೆ ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಇದೆ, ಇರೋ ಒಂದಿಷ್ಟು ಡಿಮ್ಯಾಂಡ್ ಕೂಡ. ಇನ್ನೊಂದ್ ಕಡೆ ಸಪ್ಲೈನೂ ಜಾಸ್ತಿ ಮಾಡ್ತಾ ಇದೀವಿ. ಹಾಗಾಗಿ ರೂಪಾಯಿ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಿರೋದೇ ಹೇಗೆ? ಇದು ವರ್ಕ್ ಆಗೋದೇ ಹೇಗೆ? ಏನಂತಾರೆ, ಒಂದು ಆರ್ಕಿಟೆಕ್ಚರ್ ಡಿಸೈನ್ ಅಂತಾರಲ್ಲ, ಇದಿರೋದೇ ಹಾಗೆ. ಸೊ ಹಾಗಾಗಿ ಇದನ್ನ ನಾವು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮಂತ ಎಲ್ಲರೂ ಕೂಡ ರಿಯಲ್ ಎಸ್ಟೇಟ್ ನ ಇಟ್ಕೊಂಡು ತಮ್ಮ ಪರ್ಚೇಸಿಂಗ್ ಪವರ್ನ ಕಾಪಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಬಡವರು ಮಧ್ಯಮ ವರ್ಗದವರು ಏನಿದೆ, ಒಂದು ಚಿನ್ನ ಇಟ್ಕೊಳ್ಬೇಕು. ಈಗ ಬಿಟ್ಕಾಯಿನ್ ಅದೇ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ವರ್ಕ್ ಆಗ್ತಾ ಇದೆ. ಜನ ಎಲ್ಲರೂ ಕೂಡ ಬಿಟ್ಕಾಯಿನ್ ಅನ್ನು ಹಣವಾಗಿ ಬಳಕೆ ಮಾಡೋದಕ್ಕೆ, ಟ್ರೆಜರ್ ಅಸೆಟ್ ಆಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಬಿಟ್ಕಾಯಿನ್ ಒಂದು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಸಿಗುತ್ತೆ. ಪೇಪರ್ ಕರೆನ್ಸಿ ಅಂತೂ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ವರ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.